ಅವಾಗೆಲ್ಲ ಹೆಂಗಿತ್ತು ಅಂದ್ರೆ ಬರೋರು ಎಷ್ಟು ಚೆನ್ನಾಗಿ ಮಾತಾಡೋರು, ಆ ಗಾಡಿಗಳು ನೋಡ್ಬಿಟ್ಟು ಸಾರ್ ಇಂಗ್ಲೀಷಲ್ಲಿ ಹೇಳೋರು, ಇವನು ಒಂದು ಪಬ್ ಮಾಡ್ಬಿಟ್ಟಿದ್ದೀರಾ, ಸಖತ್ತಾಗಿದೆ, ಪುಟ್ ದ ಸೌಂಡ್, ದಿಸ್ ಸಾಂಗ್ ಅನ್ನೋ 10 ಬಾಡಿಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ 10 ಬಾಡಿಗೆ ಕ್ಯಾನ್ಸಲ್ ಆದರೆ ನಮ್ಮ ಕ್ಯಾನ್ಸಲೇಷನ್ ಚಾರ್ಜಸ್ ಎಷ್ಟು ಬರುತ್ತೆ ಹೇಳಿ? ಎಷ್ಟು ಗೊತ್ತಿಲ್ಲ. 10ರಲ್ಲಿ 2ಕ್ಕೆ ಬರುತ್ತೆ. 2ಕ್ಕೆ ಬಂದ್ರೂ ಎಷ್ಟು ಬರುತ್ತೆ ಹೇಳಿ? 10 ರೂಪಾಯಿ ಬರುತ್ತೆ. ಈಗ ಇಂದ್ರಾನಗರಿಂದ ಅಲ್ಸೂರ್ ಬನ್ನಿ ಸರ್ ಅಂದ್ರೆ ಇಲ್ಲ ಸರ್ ಇಲ್ಲಿ ಹತ್ರ ಬರಲ್ಲ ಅಂತ ಅಂತೀರಾ. ಈ ಇಂದ್ರಾನಗರಿಂದ ಯಲಹಂಕ ಬರೋ ಅಷ್ಟು ದೂರ ಬರಲ್ಲ ಅಂತ. ಈ ಸ್ವೀಟ್ ಸ್ಪಾಟ್ ಏನ್ ನಿಮ್ಗೆ ಅಂದ್ರೆ ಆ ಗುರು ಎಷ್ಟು ಕಿಲೋಮೀಟರ್ ಬರ್ತೀವಿ ಅಮೌಂಟ್ ಎಷ್ಟು ಅಂತ ಕೇಳ್ಬೋದಾ? ಎಕ್ಸಾಕ್ಟ್ ಆಗಿ ಹೇಳೋದು ಬೇಡ, ಎಷ್ಟು ಆಫರ್ ಮಾಡ್ತಾರೆ ಈ ಅಗ್ರಿಗೇಟರ್ ಕಂಪ್ನಿಗಳು, ನಿಮ್ಗೊಂದು ರೇಂಜ್ ಹೇಳಿ ಎಕ್ಸಾಕ್ಟ್ ಹೇಳಕ್ ಸರ್. ಒಂದು ನಮ್ಗೆ ಗೊತ್ತಾಗುತ್ತೆ. ಮೂರು ಕಾಸು ಬೇಕಾ ಯಾಕಣ, ಇನ್ನು ಡ್ರಾಪ್ ಲೊಕೇಶನ್ ಐತಲ್ಲ ಬೈಲ್ ಕೆಳಗಡೆ ಅಂದ್ಬಿಟ್ಟು ಏಕ್ದಮ್ ಚಾಕು ಇಲ್ಲಿ ಬಿಡ್ತಾರ. ಬ್ರೋ ನಿಮ್ಗೆ ಗೌರ್ಮೆಂಟ್ ಏನಾದ್ರು ಹೆಲ್ಪ್ ಮಾಡ್ತಿದೆ? ಇನ್ಶೂರೆನ್ಸ್ ಆಗಿರ್ಬೋದು, ಡ್ರೈವರ್ಸ್ಗೆ ಈ ತರ ಏನಾದ್ರು ಸ್ಕೀಮ್ಸ್ಗಳು? ಸರ್ ಡ್ಯೂಟಿ ಮಾಡಕ್ ಬಂದಿದ್ದೀನಿ, ನನ್ನ ಪಾಡಿಗೆ ನಾನು ಡ್ಯೂಟಿ ಮಾಡ್ತೀನಿ, ರೈಸ್ ಆಗ್ತೀವಿ ಇಲ್ಲ ಅಂತಲ್ಲ. ಬೆಳಿಗ್ಗೆಯಿಂದ 10 ಡ್ಯೂಟಿ ಕ್ಯಾನ್ಸಲ್ ಆದ್ರೆ ಯಾರಿಗೆ ರೈಸ್ ಆಗಲ್ಲ ಹೇಳಿ ಸರ್? ಸರ್ ಇದು ಸಿಟಿಗಳಲ್ಲೇ ಸರ್ ಈ ತರ ಎಲ್ಲ ನಡೀತಾ ಇರೋದು. ಅಂದ್ರೆ ಈ ಮೇನ್ ಸಿಟಿ ಟೌನ್ಗಳಲ್ಲೇ ನಿನ್ ಮುಸಲ್ಮಾನ್ ನಿಂದು ಇದೆಲ್ಲ ನಡೀತಾರ ಸಿಟಿಗಳಲ್ಲೇ. ನೋ ರೊಮ್ಯಾನ್ಸ್ ಇನ್ ಮೈ ಆಟೋ ಅಂತ ಎಲ್ಲ ಹಾಕ್ಸ್ಕೊಂಡಿರ್ತಾರಲ್ಲ, ಅದು ಕಲಾಕಾರಗಳು. ಅದು ಕೆಲವೊಬ್ರು ಸರ್, ನಾವೆಲ್ಲ ಹಾಕೋದಿಲ್ಲ ಸರ್, ನಮ್ಗೆ ಅದನ್ನೆಲ್ಲ ನೋಡ್ಬೇಕು ಅಂತ ಆಸೆ. ಅವನು ಬಂದ, ಅವನಿಗೂ ತಪ್ಕೊಂಡ್ಲು, ಅವನಿಗೂ ಕಿಸ್ಕೊಟ್ಲು, ಹತ್ಕೊಂಡು ಹೋಯ್ತಾನೆ. ಗುರು ನಮಗೆ ಸಿಗದೆ ಇರ್ಲಿ ಕೊಡು ಇಂಥವ್ರು ಪ್ಲೀಸ್. ನನಗೆ ಅವಾಗೆಲ್ಲ ಓದೋ ಹುಚ್ಚು ಜಾಸ್ತಿ ಇತ್ತು, ನನಗೆ ಕಲಿಯಕ್ ಟೈಮ್ ಇರ್ಲಿಲ್ಲ, ಮನೆ ಜವಾಬ್ದಾರಿ ಇತ್ತು, ಓದೋ ಹುಚ್ಚು ಜಾಸ್ತಿ. ರೋಡಲ್ಲಿ ಬಿದ್ದಿದ್ದು ಪೇಪರ್ ಎತ್ಕೊಂಡು ಓದ್ತಿದ್ದೆ ನಾನು. ಪ್ರತಿಯೊಬ್ಬ ಡ್ರೈವರ್ ಅಲ್ಲೂ ಒಂದು ಒಳ್ಳೆ ಮನುಷ್ಯ ಇದ್ದಾನೆ, ಅವ್ನು ದಿನ ನೋಡ್ತಾರಂತ ಸಮಾಜದಿಂದ. ಕೆಲವೊಂದ್ ಕಡೆ ಸತ್ತೋಗಿರ್ತಾರೆ, ಗಂಡ ಸತ್ತೋಗಿರ್ತಾನೆ, ಹೆಂಡತಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಅದನ್ನ ಕೆಲವ್ರು ನೋಡಿರಲ್ಲ, ಆಫೀಸಲ್ಲಿ ಕೂತ್ಕೊಳ್ಳೋರು ನೋಡಲ್ಲ, ಬಟ್ ಡ್ರೈವರ್ ನೋಡಿ. ಸರ್ ಇದು ಸಿಟಿಗಳಲ್ಲೇ ಸರ್ ಈ ತರ ಎಲ್ಲ ನಡೀತಾ ಇರೋದು. ಅಂದ್ರೆ ಈ ಮೇನ್ ಸಿಟಿ ಟೌನ್ಗಳಲ್ಲೇ ನಿನ್ ಮುಸಲ್ಮಾನ್ ನಿಂದು ಇದೆಲ್ಲ ನಡೀತಾರ ಸಿಟಿಗಳಲ್ಲೇ. ಈ ಹಳ್ಳಿ ಕಡೆ ಇದೆ, ನಮ್ಮ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು, ಅಲ್ಲೆಲ್ಲ ಏನಂದ್ರೆ ವರ್ಷಕ್ಕೊಂದ್ಸರಿ ಹಬ್ಬ ಬರುತ್ತೆ, ಅಲೈ ಹಬ್ಬ ಅಂತೀವಿ ನಾವು. ಅಲೈ ಹಬ್ಬ ಅಂತೀವಿ, ಅದಕ್ಕೆ ಮೊಹರಂ. ಅದನ್ನ ಬೆಂಕಿ ಹಚ್ಚಿ ಡ್ಯಾನ್ಸ್ ಮಾಡೋದು, ಹಿಂದೂ ಮುಸ್ಲಿಂ ಜೊತೆಲೇ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅದು ನೋಡೋದೇ ಒಂದು ಅದ್ಭುತ. ಪ್ರೀತಿ ಕಡೆ ಬರೋಣ, ತುಂಬಾ ಸೀರಿಯಸ್ ಕಡೆ ಹೊರಟೋಗ್ಬಿಟ್ವಿ. ನನಗೆ ಒಂದು ಆನೆಸ್ಟ್ ಕ್ವಶನ್ ಕೇಳ್ಬೇಕು ನಿಮಗೆ. ಶನಿವಾರ ಇವತ್ತು ಇಂದಿರಾನಗರ, ಕೋರಮಂಗಲ, MG ರೋಡು ಬೆಜ್ಜಾನ್ ಡ್ಯೂಟಿಗಳು ಬರ್ತಿರುತ್ತೆ. ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸ್ ನೋಡಿದಷ್ಟು ಪ್ರೇಮ ಕಥೆಗಳು, ರೊಮ್ಯಾನ್ಸು ಯಾರೂ ನೋಡಿಲ್ಲ ಬೆಂಗಳೂರಲ್ಲಿ. ನಮಗೆ ಗೊತ್ತಿಲ್ಲ ಸರ್. ಸೊ ಈ ಕಥೆಗಳ ಬಗ್ಗೆ ನಿಮಗೆ ಕೇಳ್ಬೇಕು ನಾವು ಆನೆಸ್ಟ್ ಆಗಿ. ನಿಮ್ಗೆ ಏನು ಅನ್ಸುತ್ತೆ ಈ ಥರ ಹಿಂದೆ ಕೂತಿದ್ದಾಗ ಓಪನ್ ಆಗಿ ರೊಮ್ಯಾನ್ಸ್ಗಳು ನಡೀತಿರುತ್ತೆ? ಇವ್ರು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ಈ ಓಲಾ ಓಬರ್ ಬರೋಕ್ಕಿಂತ ಮುಂಚೆ ನಾನು ಆಟೋ 2012-11 ಓಡಿಸ್ತಾ ಇದ್ದೀನಿ. ಅವಾಗ ಓಲಾ ಓಬರ್ ಇರಲಿಲ್ಲ. ಅವಾಗೆಲ್ಲ ಹೆಂಗಿತ್ತು ಅಂದ್ರೆ ಸರ್, ಈ ಇಂಗ್ಲೀಷ್ ಅವ್ರು ಬರೋರು ಪಬ್ಗೆ ನಾವು ಓಡಿಸ್ತಾ ಇದ್ದಿದ್ದೆ ರಾತ್ರಿ. ಡೇ ಹೊತ್ತಲ್ಲ ಅಷ್ಟೊಂದು ಆಗ್ತಾ ಇರ್ಲಿಲ್ಲ. ರಾತ್ರಿ ಹೊತ್ತಾದ್ರೆ ಇವ್ ಚೆನ್ನಾಗಿ ಕುಡಿದು ಬಿಟ್ಟಿರ್ತಾರೆ, ಈ 100 ರೂಪಾಯಿ ಆಗೋ ಜಾಗಕ್ಕೆ 300 ಕೇಳ್ಬೋದು. ಅದೊಂದು ಮೈಂಡ್ ಸೆಟ್ ನಮ್ಗೆ. ಹೋಗೋದು ಅಂದ್ರೆ ಕೇಳ್ತಾ ಇದ್ದಿದ್ದೆಲ್ಲ ಈ ಇಂಗ್ಲೀಷ್ ಅವರೆಲ್ಲ ಬರ್ತಾರಲ್ಲ, ಅವರೆಲ್ಲ ಖುಷಿ ಕೊಟ್ಬಿಟ್ಟು ಹೋಗೋರು ನಮ್ಗೆ. ಅದಕ್ಕೋಸ್ಕರನೇ ನಾವೆಲ್ಲ ಆಟೋಗಳಲ್ಲಿ ಒಳಗಡೆ ಸ್ಪೀಕರ್ ಹಾಕೋದು, ಈ ಲೈಟ್ಗಳೆಲ್ಲ ಮಾಡಿರ್ತಾರೆ, ಅದೆಲ್ಲ ಲೈಟ್ ತೋಡೋ ಗಾಡಿ. ಅಂದ್ರೆ ಒಳಗಡೆ ಬಂದು ಕುತ್ಕೊಂಡಿದ್ದೆ ಕಸ್ಟಮರ್, ಆ ಲೈಟು ಪಾರ್ಟಿ ಮೂಡಲ್ಲಿ ಹಂಗೆ ಇರ್ಬೇಕು, ಖುಷಿ ಹೋಗ್ಬಿಟ್ಟು ಏರಿ ಮೇಲೆ ಹೋಗ್ಬಿಡ್ಬೇಕಂತ. ಮೇಲೆ ಹೋಗ್ಬಿಟ್ಟು ಅಣ್ಣ ನೀನ್ ಏನಣ್ಣ ಮಡಗ್ಬಿಡಿದ್ಯಾ, 100 ಕೇಳ್ದಲ್ಲ, 500 ರೂಪಾಯಿ ಕೊಟ್ಬಿಟ್ಟು ಹೋದವ್ರು ಅವ್ರು. ಅದಕ್ಕೋಸ್ಕರ ನಾವು ಆಟೋಗಳು ಇದುವರೆಗಾದ್ರೂ ನಮ್ಮ ಆಟೋಗಳು ಹಂಗೆ ಇರೋದು. ಹಂಗೆ ರೆಡಿ ಮಾಡ್ಸೋ ಗಾಡಿಗಳೆಲ್ಲ ಅದಕ್ಕೆ ಎಲ್ಲ ನೈಟ್ ತೋರಿಸ್ತಾ ಇದ್ದಿದ್ದು. ಅವಾಗೆಲ್ಲ ಹೆಂಗಿತ್ತು ಅಂದ್ರೆ ಬರೋರು ಎಷ್ಟು ಚೆನ್ನಾಗಿ ಮಾತಾಡೋರು, ಆ ಗಾಡಿಗಳು ನೋಡ್ಬಿಟ್ಟು ಸಾರ್ ಇಂಗ್ಲೀಷಲ್ಲಿ ಹೇಳೋರು ಅವರು, ಇವನು ಒಂದು ಪಬ್ ಮಾಡ್ಬಿಟ್ಟಿದ್ದೀರಾ, ಸಖತ್ತಾಗಿದೆ, ಪುಟ್ ದ ಸೌಂಡ್, ದಿಸ್ ಸಾಂಗ್ ಅನ್ನೋನು. ಅದು ಯಾವ್ದು ನಾವು ಶಂಕರಣ್ಣನ ಫೋಟೋ ಹಾಕಿರ್ತೀವಿ, ಅದನ್ನೆಲ್ಲ ನೋಡಿ ದಿಸ್ ಈಸ್ ಬಾಹುಬಲಿ ಅನ್ನೋರು. ಬಾಹುಬಲಿ ನಾವು ಆ ಥರ ಎಲ್ಲ ಐತಿ. ಇದೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವಾಗ ಈ ಅಗ್ರಿಗೇಟರ್ ಕಂಪನಿಗಳು ಬಂದ್ಮೇಲೆ ನಮಗೂ ಸ್ಟಾರ್ ರೇಟಿಂಗು, ಅವ್ರಿಗೂ ಸ್ಟಾರ್ ರೇಟಿಂಗು, ಇವಾಗ ಅವ್ನು ಹೆಂಗಂದ್ರೆ ಸೀರಿಯಸ್ ನನ್ನ ಮಗ ಇರ್ಬೋದು, ಇವನೊಂಥರ ಸೀರಿಯಸ್ ನನ್ನ ಮಗ ಇರ್ಬೋದು ಡ್ರೈವರು, ಇವನ ಹತ್ರ ಏನೋ ನಾ ಮಾತಾಡ್ಬಿಟ್ರೆ ನನಗೆ ಸಿಂಗಲ್ ಸ್ಟಾರ್ ಕೊಟ್ಬಿಡ್ತಾನೆ, ನಾವು ನೆಕ್ಸ್ಟ್ ಟೈಮ್ ಬುಕಿಂಗ್ ಮಾಡಿದ್ರೆ ಜಲ್ದಿ ಬುಕಿಂಗ್ ಬರಲ್ಲ ನನಗೆ ಅಂತ ಕಸ್ಟಮರ್ ಮೈಂಡ್ ಸೆಟ್ಟು. ನಮ್ದು ಹೆಂಗಿರುತ್ತಂದ್ರೆ ಎಲ್ಲರ ಮೈಂಡ್ ಸೆಟ್ಟು ಒಂದೇ ಥರ ಇರಲ್ಲ. ನಾವೇನೋ ಒಂದು ಲೆಕ್ಕಾಚಾರದಲ್ಲಿ ಇವ್ರ ಹತ್ರ ಮಾತಾಡ್ತೀವಿ, ಇವರು ನನ್ನ ಮಗ ನನ್ನ ಟಿಕಾಯಿಸ್ಕೊಳಕ್ಕೆ ಆಟೋ ಡ್ರೈವರ್ಗಳು ಸರಿ ಇರಲ್ಲಪ್ಪ ಸಾರ್, ಒಂದು ಇನ್ಸಿಡೆಂಟ್ ಆಗುತ್ತೆ, ಇದನ್ನ ಹೇಳಲೇಬೇಕು. ಹಿಂದ್ಗಡೆ ಎಲ್ಲ ನಾವು ಫೋಟೋಗಳು ಹಾಕ್ತಿವಿ ಅಣ್ಣ ಅವ್ರದ್ದು. ನೀವೇನು ಹಾಕಿದ್ದೀರಾ ನಿಮ್ಮ ಆಟೋ ಮೇಲೆ? ನಾ ಹಿಂದ್ಗಡೆ ನಂದೇ ಹಾಕೊಂಡಿದ್ದೀನಿ ಸರ್. ಸೀರಿಯಸ್ಲಿ ಕಲಾಕಾರ, ಐ ಆಮ್ ಗಾಡ್ ಇಸ್ ಗ್ರೇಟ್ ಫೋಟೋ ಹಾಕಿದಾರಾ? ಫೋಟೋ ಗಾಡಿ ಪೇಂಟಿಂಗ್ ಸರ್, ಆರ್ಟಿಸ್ಟ್ ಕೈಯಲ್ಲಿ ಮಾಡಿಸಿರೋದು. ನಾನು ನಿಮ್ ಫೋಟೋ ತೋರಿಸ್ತೀನಿ ಆಮೇಲೆ. ಹಿಂದ್ಗಡೆ ನಂದೇ ಹಾಕೊಂಡಿದ್ದೀನಿ, ಮುಂದ್ಗಡೆ ನಮ್ಮ ಉಪಿ ಬಾಸ್ ಹಾಕೊಂಡಿದ್ದೀನಿ. ಅದು ನೀನು ಅಂತ, ನನ್ನ ಗಾಡಿ ಹೆಸರೇ ನೀನು. ಇಂದಿರಾನಗರದಲ್ಲಿ 2 ಗಾಡಿ ಇದಾವೆ, ನೀನು ನಾನು ಯಾರು? ನಾನು ನನ್ನ ತಮ್ಮ. ಹೌದಾ? ಅಲ್ಲ, ಇವಾಗ ಇದಕ್ಕೆ ಬರೋಣ. ನನ್ಗೆ ಅದೇ ಗೊತ್ತಾಗಬೇಕು. ನಾವೇ ಯಾವಾಗವರೆಗೂ ಹೋಗ್ತಿರ್ತೀವಿ ಅನ್ಕೊಳ್ಳಿ, ಕೋರಮಂಗಲದಲ್ಲಿ ಸೈಡಲ್ಲಿ ಆಟೋಲ್ಲಿ, ಕ್ಯಾಬಲ್ಲಿ ಹಿಂದ್ಗಡೆ ಕೆಲವೊಂದು ಸೀನ್ಗಳು ನೋಡ್ಬಿಟ್ರೆ
ಏನ್ ಗುರು ಇದು ಹಿಂಗೆ ಅಂತ ಅನ್ಸ್ಬಿಡುತ್ತೆ. ಸರ್ ಈ ಇವಾಗ ನಡುವೆ ಇವಾಗ ಕಡಿಮೆ ಜಾಸ್ತಿ ಆಗಿದೆ ಅಲ್ಲ ಆಗ್ಬಿಟ್ಟೈತೆ. ಹೌದಾ? ಇಲ್ಲ ಸರ್ ಈ ನಡುವೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಓಯೋ ಇವ್ರು ಕೈ ಬಿಡು ಅದೇನೋ ನೀವು ಒಳಗಡೆಯಿಂದ ಸ್ಟಾರ್ ರೇಟಿಂಗ್ ಕಡಿಮೆ ಕೊಟ್ಬಿಡ್ತಾನೆ. ಸೊ ನೀವು ಮಾತಾಡಂಗಿಲ್ಲ ಬಿಡಂಗಿಲ್ಲ, ಬಿಡಂಗಿಲ್ಲ. ಸುಮ್ನೆ ನೋಡ್ಕೊಂಡಿರ್ಬೇಕು. ಅಷ್ಟೇ ಅಷ್ಟೇ ಅಷ್ಟೇ. ಸೊ ಮಿರರ್ ಅಲ್ಲೇ ನೋಡ್ಬಿಟ್ಟು ನೀವು ಸುಮ್ನೆ ಆಗ್ಬಿಡ್ತೀರಾ. ಫಸ್ಟ್ ಎಲ್ಲ ಸರ್ ಹಿಂದ್ಗಡೆ ಎಲ್ಲ ಏನಾನ್ ಮಾಡ್ತಾ ಇದ್ರೆ ತಿರ್ಗಿ ನೋಡ್ಬಿಟ್ಟು ಲುಕ್ ಕೊಡು. ಏನ್ರಯ್ಯ ಮಾಡ್ತಾ ಇದೀರಾ ಅನ್ಬಿಡ್ಬೋದು. ಆಕ್ಚುಲಿ ಹಾಕಿಸ್ಕೊಂಡಿರ್ತಾರಲ್ಲ ನೋ ರೊಮ್ಯಾನ್ಸ್ ಇನ್ ಮೈ ಆಟೋ ಅಂತೆಲ್ಲ ಹಾಕ್ಸ್ಕೊಂಡಿರ್ತಾರಲ್ಲ. ಅದು ಕಲಾಕಾರಗಳು. ಅದು ಕೆಲವೊಬ್ರು ಸರ್ ನಾವೆಲ್ಲ ಹಾಕೋದಿಲ್ಲ ಸರ್, ನಮ್ಗೆ ಅದನ್ನೆಲ್ಲ ನೋಡ್ಬೇಕು ಅಂತ ಆಸೆ. ಬಟ್ ಯಾವ್ದೋ ಸುಮ್ನೆ ಎಲ್ಲೆಲ್ಲ ಹುಡ್ಕೋದ್ರ ಬದಲು ಆಟೋದಲ್ಲೇ ಸಿಗ್ತದೆ ಅಂದ್ರೆ ಯಾಕೆ ನೋಡಕ್ ನಿಜ ನಿಜ. ಅಲ್ಲ ಫೋನಲ್ಲಿ ಹುಡುಕ್ತಾರೆ, ನಮ್ಗೆ ಲೈವ್ ಅಲ್ಲಿ ಸಿಗ್ತಾ ಇರ್ತದೆ ಮಿರರ್ಗಳಾಗಿ. ಅದಕ್ಕೆ ಇವತ್ತು ನಗ್ತಾ ಇದೀರಾ, ಇವತ್ತು ನಗ್ತಾ ಇದಾರೆ, ಖುಷಿ ಫ್ರೈಡೆ ಹಂಗೆ. ಇದು ಫಸ್ಟ್ ಎಲ್ಲ ಸರ್ ಹೆಂಗಿತ್ತು ಅಂದ್ರೆ ಈ ಆಟೋಗಳು ಓಡಿಸ್ತಾ ಇದ್ವಲ್ಲ, ಈ ಆಟೋಗಳು ಬೆಳಿಗ್ಗೆಯಿಂದ ಓಡಿಸಿರ್ತಾರೆ, ರಾತ್ರಿ 12 ಗಂಟೆ 1 ಗಂಟೆಗೆ ಸರ್ ನಿಮ್ ತರ ಟಿಪ್ ಟಾಪ್ ಆಗಿ ಬರೋರು. ಬಟ್ ಅವ್ರಂದ್ರೆ ರಾಬರ್ಸ್ ಅವರು ಫುಲ್ ಕ್ಲೀನ್ ಆಗಿ ಹಿಂದಿ ಅವರು ಇಲ್ಲ ಸರ್ ಅಂದ್ರೆ ಅವರು ಚೆನ್ನಾಗೇ ಇರೋರು ಅಂದ್ರೆ ಅವ್ರಿಗೆ ಅವರು ಲೋಕಲೇ ಅಂದ್ರೆ ಅವರು ಇದನ್ನ ಹೆಂಗ್ ಮಾಡ್ಬೇಕು ಅಂತ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತು. ಈ ತರ ಒಂದ್ ಲೋಕದ ಜನ ಅವರು ಈ ಖಾಲಿ ಜಾಗಕ್ಕೆ ಖಾಲಿ ಏರಿಯಾಗಳಿರ್ತಾವಲ್ಲ ಅಂತ ಜಾಗಕ್ಕೆ ಬಂದ್ಬಿಟ್ಟು ಅಣ್ಣ ಅಲ್ಲಿಗೆ ಬತ್ತೀಯ ಅಣ್ಣ 300 ರೂಪಾಯಿ ಆಗ್ತದೆ. ನಾನು ಅದು ಏರಿಯಾ ಹೆಸರು ಬೇಡ ಈಗ ಸದ್ಯಕ್ಕೆ, ಇಲ್ಲೇ ನಮ್ಮ ಪಕ್ಕದಲ್ಲೇ ಇರೋದು, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ನನ್ನ ಫ್ರೆಂಡ್ ಕಳಿಸ್ತಾನೆ. ಮುರುಗೇಶ್ ಪಳ್ಳ್ಯನ ಮಲ್ಲೇಶ್ ಪಳ್ಳ್ಯನ ಸುತ್ತಾಡ್ತಾ ಇರ್ತೀವಿ ನಮ್ಮ ಅದು ಆ ಕಡೆ ಸರ್ ಅಂದ್ರೆ ಬ್ಯಾಕ್ ಗ್ರೌಂಡ್ ರೋಡ್, ಅದು ಒಂಥರ ಕತ್ಲೆ. ಆ ಕಡೆ ಹೋಗ್ಬೇಕು ಅಂತಂತಾರೆ. ಅಲ್ಲಿಂದ ಹೋಗ್ಬೇಕಾದ್ರೆ ಸೆಂಟ್ರಲ್ ಒಂದ್ 500 ಮೀಟರ್ ಫುಲ್ ಖಾಲಿ ಜಾಗದಲ್ಲಿ ಹೋಗ್ಬೇಕು. ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾರೆ ಸರಿ ನಾನು ನಮ್ಮ ಫ್ರೆಂಡ್ ಬಂದು ಹೇಳ್ದ 12 ಗಂಟೆ, ನಾನು 10 ಗಂಟೆಗೆ ಬರ್ತಾ ಇದ್ದಿದ್ದೆ ಅವಾಗ, ಗಾಡಿಗೆ ಬರ್ತಾ ಇದ್ದಿದ್ದೆ 10 ಗಂಟೆಗೆ. 10 ಗಂಟೆಗೆ ಗಾಡಿಗೆ ಬರ್ತೀವಿ, ಕುತ್ಕೊಂಡಾಗ ಇವನು ಬಂದ್ಬಿಟ್ಟು ಮಚ 300 ರೂಪಾಯಿ ಕೊಡ್ತಾರೆ ಕಣೋ ಹೋಗ ಅಲ್ಲಿಗೆ. ಅದು ಖಾಲಿ ಜಾಗಲು ಮಚ್ಚ 300 ಆಗಲ್ಲ 500 ಕೇಳೋ ಕೊಡ್ತಾರೆ. ಏಯ್ ಮುಚ್ಕೊಂಡು ಹೋಗೋ ಬಣಿ ಇಲ್ಲ ಚಾಯ್ತಾ ಇದೆ, ಗ್ಯಾಸ್ ಕಾನ್ ಆಗ್ತದೆ ಅಂದ. ಸರಿ ಕಳ್ಸು ಅಂದ್ಬಿಟ್ಟು 300 ರೂಪಾಯಿ ಕೊಂಡಿಸ್ಕೊಂಡೆ ಅಣ್ಣ. 3 ಜನ ಇದ್ರು, ಸ್ವಲ್ಪ ನನಗಿಂತ ಚೆನ್ನಾಗೇ ಇದ್ರಿ. ಹಿಂಗೆ ಸರಿ ಹೋಗ್ತಾ ಇರ್ಬೇಕಾದ್ರೆ ಅಣ್ಣ ಒಂದು ಸ್ವಲ್ಪ ಉಚ್ಚೆ ಹೊಡಿಬೇಕು ಸೈಡ್ಗೆ ಹಾಕೋ ಅಂದ್ರು. ಅದೇ ಜಾಗದಲ್ಲಿ ಅದು ಖಾಲಿ ಕರೆಕ್ಟಾಗಿ ಆ ಸ್ಪಾಟ್ಗೆ. ಸರಿ ಅಂದ್ಬಿಟ್ಟು ಸೈಡಿಗೆ ನಿಲ್ಸಿದೆ. ಹೇಳ್ತಿದ್ದೆ ಕಾಸು ಬೇಕಾ ಅಂದು. ಯಾಕಣ್ಣ ಇನ್ನು ಡ್ರಾಪ್ ಲೊಕೇಶನ್ ಐತಲ್ಲ, 1 ನಿಮಿಷ ಬಾಯಿಲ್ ಕೆಳಗಡೆ ಅಂದ್ಬಿಟ್ಟು ಏಕ್ದಮ್ ಚಾಕು ಇಲ್ಲಿ ಇಕ್ಬಿಡ್ತಾರೆ. ಖಾಲಿ ರೋಡು, ಏನ್ ಮಾಡೋದು ಏನ್ ಬಿಡೋದು, ಏನೈತಿ ಎಲ್ಲ ಕಿತ್ಕೋತಾರೆ. ಕಾಸು ಎಷ್ಟೈತೆ ಅಂದು. ಓಹೋ ಚೀಟಿ ಕಟ್ಟಬೇಕು ಅಂತ 5,000 ರೂಪಾಯಿ ಇಟ್ಕೊಂಡಿದ್ದೆ. ನಾವು ದಿಂಬ ಹಾಕೊಂಡಿರ್ತೀವಣ್ಣ ಕೆಳಗಡೆ ಒಂದು, ಅವತ್ತು ಅದು ಹಾಕೊಂಡಿದ್ದಕ್ಕೂ ಯೂಸ್ಫುಲ್ ಆಯ್ತು. ಒಂದು ಜಿಪ್ ತೆಗೆದ್ಬಿಟ್ಟು ಒಳಗಡೆ ದೂರ್ಸ್ಬಿಟ್ಟೆ. ಅದನ್ನ ದೂರ್ಸ್ಬಿಟ್ಟು ಅಣ್ಣ ಕಾಸೆಲ್ಲ ಇಲ್ಲ ಅಣ್ಣ ಬರೀ ಫೋನ್. ನನ್ಗೆ ಗೊತ್ತಾಗೋಯ್ತು, ಓಹೋ ಹಿಂದೆ ಯಾರಿಲ್ಲ ಮುಂದೆ ಯಾರಿಲ್ಲ, ಇವನ್ ಬೇರೆ ಚಾಕು. ಸುಮ್ಮನೆ ಇಲ್ದಿರೋದಲ್ಲ ಮಾತಾಡ್ಬಿಟ್ರೆ ಗ್ಯಾರಂಟಿ ಮಿನಿಮಮ್ ಸ್ವಲ್ಪ ಹಿಂಗೆ ಅಂದ್ರು 4 ಸ್ಟಿಚಿಂಗು ನನಗೆ ಬೀಳೋದು. ಯಾಕೆ ಬೇಕು 4 ಅದು ಕಾಸು ಹೆಂಗೋಸ ಅಣ್ಣ ನನ್ನ ಹತ್ರ ಫೋನ್ ಬಿಟ್ರೆ ಏನೂ ಇಲ್ಲ ಅಣ್ಣ ಅಂದೆ. ಅವ್ನು ಯಾರೋ ಅಂದರೆ ತುಂಬ ಅಪ್ಗ್ರೇಡೆಡು. ಏಯ್ ಫೋನ್ ಎಲ್ಲ ನಾವು ಮುಟ್ಟಲ್ಲ ಕರೆಕ್ಟಾಗಿ ಹೇಳಿಲ್ಲ ಅಂದರೆ ಆಟೋ ಬಿಟ್ಬಿಟ್ಟು ಓಡೋಗಿಲ್ಲ ಅಂದ. ಅಂದಿದ್ದೆ. ನಾನು ಇತ್ಕೊಂಡು ಇವನ ಹತ್ರ ಎಲ್ಲ ಬಚಾವಾಗಕ್ಕಾಗ್ತದ ಸ್ವಾಮಿ, ಏನು ಮಾಡಲಿ ಅಂದ್ಬಿಟ್ಟು ಟಕ್ಕಂತ ತಲೆಗೆ ಒಂದು ಐಡಿಯಾ ಬಂತು. ಅಣ್ಣ ನನ್ನ ಕತ್ರಿಸಾಕ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ಬಿಡು ಅಣ್ಣ, ನೋಡೋಕ್ಕಾಗಲ್ಲ ನನಗೆ. ಯಾಕಂದರೆ ಗಾಡಿ ನಂದು ಬಾಡಿಗೆ ಗಾಡಿ. ಇವಾಗ ನನ್ನ ಸಾಯಿಸ್ಬಿಟ್ಟು ನೀನು ಗಾಡಿ ತೊಗೊಂಡೋದ್ರೆ ಓನರ್ ಅನ್ಕೊತಾನೆ ಗಾಡಿ ಪಾಪ ಡ್ರೈವರ್ನ ಸಾಯಿಸ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ಬಿಟ್ಟವ್ರೆ ಅಂದು. ಗಾಡಿ ಬಿಟ್ಬಿಟ್ಟೆ ನಾನು ಓಡೋಗ್ಬಿಟ್ಟೆ ಅಂದರೆ ಅಣ್ಣ ಈಗ ಬದುಕೋದು ಬೇಕು, ಈಗ ಸಾಯೋದು ಬೇಕು, ಅದು ಬೇಡ ಆಗೋಗ್ಬಿಡ್ತದೆ. 1,70,000 ರೂಪಾಯಿ ಇಲ್ಲಿಂದ ತರಲಣ್ಣ ಗಾಡಿಗೆ. ನಂದೇ ಗಾಡಿ ಅದು, ತುಂಬ ಎಮೋಷ್ನಲ್ ಆಗಿ ಹೇಳ್ಬಿಟ್ಟೆ. ಅವನು ಪಾಪ ಅವನೇ ಬೆಂಗಳೂರಲ್ಲಿ ಬದುಕೋದಾರಿ ಚೆನ್ನಾಗಿ ಕಲ್ತಿದ್ಯಾ ಕಣ ಹೋಗೋ ಅಂದ. ಬಿಟ್ಟು ಹೋದ್ರ ಕೊನೆಗೆ ಅವನ ಮನೆಗೆ ಇಲ್ಲ. ಅದೇ ಅಣ್ಣ ಅಂದ್ರೆ ಅವ್ರಿಗೆ ಹೆಂಗಂದ್ರೆ ಅದು ಒಂದು ಪಾಸಿಟಿವಿಟಿ ನೆಗೆಟಿವಿಟಿ ಯಾವುದೇ ಒಂದಾಗ್ಲಿ ಅಣ್ಣ, ಒಂದು ಜಾಗದಲ್ಲಿ ಜಗಳ ನಡೀತಾ ಇದೆ ಅಂದ್ರೆ ಅಲ್ಲೊಂದು 4 ಜನ ಬರ್ತಾರೆ. ಅವರು ನಮ್ಗೆ ಬುದ್ಧಿವಾದ ಹೇಳೋ ನೆಪದಲ್ಲಿ ನಮ್ಮನ್ನ ಪ್ರಚೋದನೆ ಮಾಡ್ತಾ ಇರ್ತಾರೆ. ಏನೋ ಹಂಗೆ ಮಾತಾಡ್ತಾವನೆ ಅವನು ಹಂಗೆ ಹಿಂಗೆ. ಆ ಟೈಮಲ್ಲಿ ಏನು ಮಾಡ್ಬಿಡ್ಬೇಕು, ಒಂದು 5 ನಿಮಿಷ ಸೈಲೆಂಟಾಗಿ ಎಲ್ಲ ದೂರ ಹೋಗ್ಬಿಡ್ಬೇಕು. ಆ ಜಗಳ ಅದೆಲ್ಲ ಏನೂ ಇರಲ್ಲ. ಇವಾಗ ಅಲ್ಲೂ ಅಷ್ಟೇ ನಾನು ಹಿಂಗೆ ನಿಂತ್ಕೊಂಡು ಅಣ್ಣ ಬಿಟ್ಬಿಡಿ ಅಣ್ಣ ಹಂಗಿಂಗೆ ಅಂದ್ರೆ ತುಂಬಾ ನಾಟಕ ಅನ್ಸ್ಬಿಡ್ತದೆ. ಇರೋ ಸತ್ಯತೆ ಇದ್ದಂಗೆ ಇದ್ದೋರ ಥರ ಹೇಳಿದ್ರೆ ಓ ನನ್ನ ಮಗ ಇಲ್ಲ ಸೂಪರ್ ನ್ಯಾಯ ಐತೆ. ಈ ಸ್ಟೋರಿ ತುಂಬಾ ಚೆನ್ನಾಗಿ. ನಿಮ್ಗೆ ಏನಾರ ಆತರ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ಕ್ಯಾಬಲ್ ತುಂಬಾ ಆಗ್ತಿತ್ತು ನನಗೆ. ಆಕ್ಚುಲಿ ಆಗಿದ್ದು 2017 ಒಂದು ಇಲ್ಲೇ ಕಗ್ದಾಸ್ಪುರದಲ್ಲಿ ಒಂದು ಪಿಕಪ್ ಬರುತ್ತೆ. ಕಗ್ದಾಸ್ಪುರ ಪಿಕಪ್ ಮಾಡ್ಕೊಂತೀನಿ ಒಂದು ಹುಡುಗಿನ. ಅವನು ಫುಲ್ ಡ್ರಿಂಕ್ಸು, ಇವಳು ಫುಲ್ ಡ್ರಿಂಕ್ಸೇ. ಒಂದು ಹಗ್ ಮಾಡ್ಬಿಟ್ಟು ಮಾಮೂಲಿ ಒಂದು ಲಿಪ್ ಲಾಕ್ ಮಾಡ್ಬಿಟ್ಟು
ಹತ್ತಿಸ್ಬಿಟ್ಟ ಅವನು ಗಾಡಿ ಹೊಡಕ್ಕೆ. ಬೇರೆ ಕುಡ್ದವಳೆ ಎಲ್ಲ ವಾಮಿಟ್ ಮಾಡ್ತಾಳಪ್ಪ ಅಂತ ಭಯ. ಹೊಸ ವರ್ಷ 800 ರೂಪಾಯಿ ಬಿಲ್ಲು. ಆಗ ಸರ್ಜಿಂಗ್ ಅಂದರೆ 2.3 2.4 ಹಿಂಗೆಲ್ಲ ಸರ್ಜಿಂಗ್ಗಳಾಗ 1000 ರೂಪಾಯಿ ಕೊಟ್ಬಿಟ್ಟ ಕೈಗೆ. ಸರಿ ಅಂತ ಹತ್ತಿಸ್ಕೊಂಡೆ. ಅಲ್ಲಿಂದ ಬಂದ್ಬಿಟ್ಟು ನ್ಯೂ ತಿಪ್ಸಂದ್ರ ರೋಡಿಂದ ಡೌನ್ ಬಂದ್ಬಿಟ್ಟು ಅಲ್ಲಿ ಉಡುಪಿನ ಅದೊಂದು ಹೋಟ್ಲ್ ಐತೆ, ಅಲ್ಲಿ ಲೆಫ್ಟಿಗೆ ಲೊಕೇಶನ್ ಚೇಂಜ್ ಮಾಡಿಬಿಟ್ಲು. ನಾನೇನು ಮಾಡಿದೆ, ಅಲ್ಲಿ ಮತ್ತೆ ಕರ್ಕೊಂಡು ಹೋಗ್ಬೇಕು ಯಾರು ಇರ್ತಾರೆ, ಡಬಲ್ ಡ್ರಾಪ್ ಇರುತ್ತೆ ಅಂದ್ಬಿಟ್ಟು ಮ್ಯಾಪ್ ಹಾಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಿಲ್ಲಿಸ್ದೆ. ಯಾವುದೋ ಒಂದು ಮರ್ಸಿಡಿಸ್ ಬೆಂಜ್ ಗಾಡಿ ರೆಡ್ ಕಲರ್. ಆಗೆಲ್ಲ ಗಾಡಿಗಳು ನೋಡಿದ್ರೆ ಒಂಥರ ಭಾರಿ ಖುಷಿ. ಬಂದ ಇವಳು ಹಚ್ಕೊಂಡೆ ಹೋದ. ಅವಳು ನನ್ನ ಕ್ಯಾರೇನೋ ಅಂದಿಲ್ಲ, ಇರು ಹೋಗು ಏನೋ ಅಂದಿಲ್ಲ. ಅಲ್ಲಿ ಹಿಡಿದು ಹೋಗ್ತಾ ಅವ್ನು ಬಂದ, ಅವನಿಗೂ ತಪ್ಕೊಂಡ್ಲು, ಅವನಿಗೂ ಕಿಸ್ಕೊಟ್ಲು, ಹತ್ಕೊಂಡು ಹೋಯ್ತಾನೆ ಇದ್ಲು. ಗುರು ನಮಗೆ ಸಿಗದೆ ಇರಲಿ ಗುರು ಇಂಥವ್ರು ಪ್ಲೀಸ್. ಅಲ್ಲ ನನ್ನ ಇವನೊಬ್ಬ ಕ್ಯಾಬ್ ಡ್ರೈವರ್ ಅವನೇ. ಸರ್ ಇಲ್ಲಿ ಟ್ರಿಪ್ ಎಂಡ್ ಮಾಡಿ ಹೋಗಿ ಏನೂ ಇಲ್ಲ. ಆಟೋ ಓಡಿಸೋರ್ಗೆ ಕ್ಯಾಬ್ ಓಡಿಸೋರ್ಗೆ ತುಂಬಾ ಅನುಭವಗಳಾಗಿದೆ. ನಂದು 2-3 ಆಗಿದೆ. ಒಂದ್ಸರಿ ಇಲ್ಲಿ ಕರ್ಕೊಂಡು ಹೋಗಿದ್ರು, ಅದಕ್ಕೆ ನಮ್ಮ ಇದಕ್ಕೆ ಮಾರತಳ್ಳಿ ಹತ್ರ ಒಂದು ಅದು ಇದೆ ಐತೆ ಸರ್ ಲಾಡ್ಜ್, ಗೊತ್ತಾಯ್ತು. ಅದಕ್ಕೆ ಕರ್ಕೊಂಡು ಹೋಗಿದ್ರು. ಕೋರ್ಮಂಗ್ಲಾಗ ಬುಕ್ಕಿಂಗ್, ಇಲ್ಲಿಂದ ಮಾರತಳ್ಳಿ ಕರ್ಕೊಂಡು ಹೋದ್ರು. ಅವಾಗ ಬುಕ್ಕಿಂಗ್ ಇತ್ತು. ಬುಕ್ಕಿಂಗ್ ಇರಲಿಲ್ಲ, ಅದನ್ನು ರೋಡ್ ಬಾಡಿಗೆನೆ. ಅಲ್ಲಿಂದ ಅಲ್ಲಿಗೆ ನಾನು 600 ರೂಪಾಯಿಗೆ ಹೋಗಿದ್ದು. ಅಲ್ಲಿಗೆ ಹೋಗಿದ್ದೆ. ಅವನಂದ ಭಯ ಆಮೆ ಇದರ್ ಸೆ ಈಜಿಪುರ ಜಾನ ಹೇ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಸರಿ ಅಲ್ಲಿಗೆ ಹೋದ್ವಲ್ಲ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋಗ್ಬಿಟ್ಟು ಸರಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದು ಇದೊಂದು 1000 ರೂಪಾಯಿ ಆಗ್ತದೆ ಎಂದು, ಇದೊಂದು 1000 ರೂಪಾಯಿ ಆಗ್ತದೆ ಅಂದೋ. ಸರಿ ಹೆಂಗೋ 1600 ರೂಪಾಯಿ ಆಯ್ತಪ್ಪ, ಒಂದಿನ ದುಡಿಮೆ ರಾತ್ರಿ ಸಾಕು ಅಂದ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು ಅಣ್ಣ ಅವನು ಕಾಸ ಮೂಸ ಟಾಸ ಭಜನೆ ಮಾಡ್ಕೊಂಡು ಬರೋ ಗಂಟನೂ ಹೊರಗಡೆನೆ ಮಲ್ಕೊಂಡಿದ್ದೀನಿ ಆಟೋದಲ್ಲಿ. ಅಲ್ಲಿಂದ ಕರ್ಕೊಂಬಂದ. ಇವನೇ ಹಿಂದಿಲಿ ಮಾತಾಡ್ಕೊತಾ ಇದ್ರು. ಇವ್ನಿಗೆ ಯಾಕೋ ಸುಮ್ಮನೆ 1600 ರೂಪಾಯಿ ಕೊಡಬೇಕು, ನನ್ನ ಮಗನ ಸುಮ್ಮನೆ ಹೊಡೆದ್ಬಿಟ್ಟು ಸುಮ್ಮನೆ ಇಲ್ಲೇ ಹೇಳ್ಕೊಳ್ಳೋಣ, ಆವಾಜ್ ಹೊಡಿಯೋಣ, ಹೋಗ್ಬಿಡ್ತಾನೆ, ಚಿಕ್ಕ ಹುಡುಗ ಇದ್ದಂಗೆ. ಅವಾಗ ಇನ್ನೂ ತುಂಬ ತೆಳಗಿದ್ದೆ ನಾನು, ಗಡ್ಡ ಮೀಸೆಲ್ಲ ಏನಿರಲಿಲ್ಲ, ಫುಲ್ ಚೈಲ್ಡ್ ಚಪಾತಿ ಥರ, ಚಿಕ್ಕ ಹುಡುಗನ ಥರನೇ ಇದ್ದೆ. ಸರಿ ಅಲ್ಲಿಂದ ನಮ್ಮ ಬೋರ್ವೆಲ್ ಸಿಗ್ನಲ್ ಹತ್ರ ನಿಲ್ಲಿಸ್ತಾರೆ ಬಂದ್ಬಿಟ್ಟು. ಇದು ಎಮ್ಲೂರು ಬೋರ್ವೆಲ್ ಸಿಗ್ನಲ್ ಹತ್ರ ನಿಲ್ಸಿದೆ. ಪೈಸಾ ಚೇರೆ ಅವ್ರೂ ಸೇಮ್ ಟಾಪಿಕ್, ಥೋಡ ಇದ್ದ ರುಕೋ ಏ ಅಂದ. ಸರಿ ಅಂದ್ಬಿಟ್ಟು ನಿಲ್ಲಿಸ್ದೆ. ಎಕ್ಸ್ಪೀರಿಯನ್ಸ್ ಇದೆ ಆಲ್ರೆಡಿ. ನಿಲ್ಸು ಅಂದಿದೆ. ಸರಿ ಅಂದ್ಬಿಟ್ಟು ನಿಲ್ಲಿಸಿದೆ. ಏಕ್ದಮಾಗಿ ಇಳಿದು ಪೈಸಾಕ್ಕೆ ಚಾಯೆ ತೆರೆಕೋ ಅಂದ. ಕ್ಯೂ ಸಾರ್ ಅಭಿ ಈಜಿಪುರ ಜಾನೇನಾ, ಉದರ್ ಜಾಯಂಗೆ ಉದರ್ ದೇ ಜಾನ ಅಂದೆ. ಅಂದಿದ್ದೆ. ಅಂದ್ಬಿಟ್ಟು ಅವ್ನು ಫುಲ್ ಕುಡ್ದ್ಬಿಟ್ಟವ್ರೆ. ಅಲ್ಲಿ ಬೇರೆ ಅಲ್ಲಿನ ಅದೇನ್ ಮಾಡ್ಕೊಂಡ್ ಬಂದ್ರೋ ಗೊತ್ತಿಲ್ಲ, ಹಿಡ್ಕೊಂಡು ಸಾರ್ ನಾನು ಹೊಡೆದ್ಬಿಟ್ಟು ಕಾಲರ್ ಬಿಟ್ರೆ ಏನಿಲ್ಲ ಹಂಗ್ ಹೊಡೆದಾಕ್ಬಿಡದ. ಗಾಡಿ ಗ್ಲಾಸ್ ಎಲ್ಲ ಹೊಡೆದೋಗ್ಬಿಡ್ತು, ಟೆನ್ಷನ್ ಆಗ್ಬಿಡ್ತು. ಅದೇ ಬ್ರೋ ಜಗಳ ಮಾಡ್ಕೊಂಡು ಕಾಸು ಕೊಡಕ್ ಇಷ್ಟ ಎಲ್ಲ ಮಾಡಿರೋದು. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಅಲ್ಲಿಂದ ಏನ್ ಮಾಡ್ದೆ, ಹಿಂಗಾದ್ರೆ ಸರೋಗಲ್ಲ ಅಂದ್ಬಿಟ್ಟು ಅವತ್ತು ನಮ್ಮ ಬೆಮ್ಮಲ್ಗೆ ಈ ಟ್ರೈನ್ದ ಏನೋ ಲೋಡ್ ಬಂದ್ಬಿಟ್ಟಿತ್ತು. ಈ ಲಾರಿಗಳು ಈ ಮರಗಳೆಲ್ಲ ಬೀಳ್ಸ್ಕೊಂಡು ಹೋಗ್ಬಿಟ್ಟವೆ. ಏನೋ ಒಂದು ಮಾಡ್ಬೇಕಲ್ಲ, ನನ್ನ ಮಕ್ಳು ಕುಡ್ದು ನೀಸೋದಲ್ಲ ಅವರೇ. ಇಲ್ಲ ಅಂದರೆ ನಮ್ಗೆ ಇವ್ನು ಏನೋ ಸುಮ್ಮನೆ ಅವ್ರಿಗೆ ಕಾಮಿಡಿ ಅನಿಸ್ತಾ ಇರುತ್ತೆ ಸರ್. ನಾವು ಚಿಕ್ಕವ್ರು ಏನೋ ಬೋನ್ ಗೀನ್ಗಳು ಮುರಿದೋದು, ಹೊಡೆಯೋ ಏಟ್ಗಳಲ್ಲಿ ಎಲ್ಲೆಲ್ಲೋ ಕಟ್ಟಾಗೋಯ್ತು. ಇವಾಗ ಯಾರೋ ಒಬ್ರು ಹೊಡೆಯೋಕೆ ಬರ್ತಾರೆ, ಏನೋ ಒಂದು ಮಾಡಕ್ಕೆ ಬರ್ತಾರೆ. ಈ ಮೂಗಲ್ಲಿ ಬ್ಲಡ್ ಬರ್ಸ್ಕೊಳ್ಳೋದು ಒಳ್ಳೇದ, ಬರ್ಸ್ಬಿಟ್ಟು ಕಳ್ಸೋದು ಅಲ್ವಾ? ನಮ್ಮ ಸೇಫ್ಟಿ ನಾವು ನೋಡ್ಬೇಕು. ಅದು ಮರ ಬಿದ್ದಿತ್ತು ಒಂದು, ತಗೊಂಡು ಬರೀ ಇಂಥ ಜಾಗದಲ್ಲಿ ನಮ್ಮ ಸೀನಿಯರ್ಗಳು ಹೇಳ್ಕೊಟ್ಟಾರ ನಮ್ಗೆ, ಹಳೆ ಆಟೋ ಡ್ರೈವರ್ಗಳು. ಹಿಂಗೇನಾದ್ರೆ ಅವಾಗ ರಾತ್ರಿ ಹೊತ್ತು ಅವಾಗ ಗ್ರೂಪ್ ಗೀಪ್ ಇಷ್ಟೊಂದೆಲ್ಲ ಅದಿದ್ದಿಲ್ಲ. ಒಬ್ಬೊಬ್ಬರೇ ಹೋಗಿದ್ವಿ. ಇಲ್ಲಿ ಚೆನ್ನಾಗಿ ಹೊಡೆದ್ಬಿಟ್ಟು ಅದು ಯಾವುದೋ ಒಂದು ಆಂಬುಲೆನ್ಸ್ ಬಂತು. ಪೊಲೀಸ್ ಅಂದ್ಕೊಂಡು ಒಬ್ನು ಬೋರ್ವೆಲ್ ಕ್ವಾರ್ಟರ್ಸ್ ಒಳಗಡೆ ಜೂಟು, ಅವನದ್ರಲ್ಲೇ ಒಬ್ನು ಹಿಂದಿ ಅವನು ಒಳಗಡೆ ಜೂಟು ಆಗಿದೆ. ಇದೇ ಟೈಮೇ ಕರೆಕ್ಟ್ ಅಂದ್ಬಿಟ್ಟು ಒಬ್ಬನು ಕರೆಕ್ಟಾಗಿ ಇಲ್ಲಿ ಎರಡು ಕಾಲ್ಗೂ ಹೊಡೆದ್ಬಿಟ್ಟಿದ್ದು ಇಲ್ಲೆಲ್ಲ ಹೊಡೆದಿದ್ದೆ. ಸರಿ ಅಂದ್ಬಿಟ್ಟು ಒಳಗಡೆ ಎತ್ತಾಕೊಂಡು ಸರಿ ಹಿಂಗೆ ಒಳಗಡೆ ಕುತ್ಕೊಂಡೆ. ಅಮ್ಮ ಅಂತ ಇದ್ದ ಫುಲ್ ಕುಡಿದ್ಬಿಟ್ಟು. ಸರ್ ಅಲ್ಲಿಂದ ಬರ್ತಾ ಇದ್ದೀನಿ, ನಮ್ಮ HL ಹತ್ರ ಬರ್ತಾ ಇದ್ದೀನಿ ಸರ್. ಇವಾಗ 100 ಪಾಸ್ ಆಗೈತೆ, ಅವಾಗ 100 ಪಾಸ್ ಇರಲಿಲ್ಲ. ಹಂಗೆ ಬರ್ತಾ ಇದ್ದೀನಿ, ಹಿಂದ್ಗಡೆ ಇಂದ ನನಗೆ ಇಲ್ಲಿ ಹೆಂಗೆ ಹೊಡೆದ ಅಂದರೆ ಸರ್ ಅವನು ಬಕ ಏನು ಕಿಕ್ ಬಾಕ್ಸಿಂಗ್ಗಳು ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟೆ. ಅಲ್ಲಿ ಸೈಡ್ಗೆ ಹಾಕಿದ್ದೆ, ಹಂಗೆ ಹಿಂಗೆ ಕಿರ್ಚಾಡ್ತಾ ಇದ್ದ. ನಮ್ಮ HL ಸಿಗ್ನಲ್ ಹತ್ರ ಇನ್ನೂ ಆಟೋ ಡ್ರೈವರ್ಸ್ ಮಲ್ಕೊತಾರೆ. ಅವ್ರ ಪಾಪ ಒಂದು 4 ಜನ 5 ಜನ ಇದ್ರು. ಅವರು ಯಾಕೆ ಗುರು ಏನಾಯ್ತು ಗುರು ಅಂತ ಬಂದರು. ನಂದು ಶರ್ಟ್ ಎಲ್ಲ ಅರ್ಧೋಗಿತ್ತಲ್ಲ, ಇಲ್ಲಣ್ಣ ಹಿಂಗೆ ಹೋದ್ವಿ ನಿಮ್ಮ ಹತ್ರ ಏನು ಹೇಳಿದೆ ಇದನ್ನೆಲ್ಲ ಅವ್ರ ಹತ್ರ ಹೇಳಿದೆ. ಹೇಳಿದ್ದು ಹಿಂಗೆ ನೋಡ್ಬಿಟ್ಟು ಅಯ್ಯೋ ನನ್ನ ಮಕ್ಕಳ್ರ ಅಂದ್ಬಿಟ್ಟು 4 ಜನ ರೌಂಡ್ ಅಪ್ ಮಾಡ್ಕೊಂಡು ಕೊಡ್ತಾಕೋದ್ರು. ನಾನು ಬಾಡಿಗೆ ಕರ್ಕೊಂಬಂದಿರೋದು ಸಾಕ್ಬಿಟ್ಟಿರ್ ಬಿಡ್ರು ಅಂದ್ಬಿಟ್ಟು ಅಲ್ಲಿಂದ ಸೀದಾ ನಮ್ಮ ಸೋನಿ ಸಿಗ್ನಲ್ 38 ಇದೆ ಸರ್, ಅಲ್ಲಿ ಕರ್ಕೊಂಬಂದೆ. ಅವ್ನು ಏನಕ್ಕೆ ಕರ್ಕೊಂಬಂದಿದ್ದು ಅಂದ್ರೆ ಕರ್ಕೊಂಬಂದ್ರು ಇಷ್ಟೆಲ್ಲ ಮಾಡಿಸ್ಕೊಂಡು ಅವ್ನು ಏನ್ ಮಾಡ್ಬಿಟ್ಟು ಸೆರ್ರ ಕಟ್ಟಾಕ್ಬಿಟ್ರು ಅಣ್ಣ ಅವನ್ನ ಆಟೋದಲ್ಲೇ. ಅಣ್ಣ ನೀನ್ ಬಿಚ್ಕೊಳ್ಳೋ ಮಾತೇ ಇಲ್ಲ, ಹೋಗೋಣ ನೀನು ಅಂದ್ಬಿಡು.
ಅವನ್ಗೆ ಬಟ್ ಮಾಡಿದ ಅವರೇ ತಪ್ಪಲ್ವಾ ಸರ್? ಹೌದೌದು. ಇಲ್ಲ ಅದೊಂದು ಒಪ್ಕೋತೀನಿ, ಆಟೋ ಡ್ರೈವರ್ಸ್ ಎಲ್ಲ ನಿಮ್ಗೆ ಯಾವಾಗ ಕಷ್ಟ ಬರುತ್ತೆ ಒಂದಾಗ್ತೀರಾ, ಅದು ನನಗೆ ಸಖತ್ ಖುಷಿ ಆಗತ್ತೆ ಗುರು. ಆ ಯೂನಿಟಿ ನಮಗ್ ಬರ್ಬೇಕು. ಅವ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದು ಏನಕ್ಕೆ ಅಂದ್ರೆ ಫಸ್ಟ್ ಬಾಡಿಗೆ ಕಳ್ಸಿದ್ನಲ್ಲ ಸರ್, ಅದನ್ನು ಇವನು ನಮ್ ಕೊಳ್ಳೇಗಾಲದವ್ನು ಮಣಿ ಅಂದ್ಬಿಟ್ಟು ನಮ್ಮ ಮಚ್ಚ ಫ್ರೆಂಡು, ಅದನ್ನು ಅವನೇ ಕಳ್ಸಿದ್ದು. ಇದು ಅವಾಗೂ ಅದೇ ಇನ್ಸಿಡೆಂಟ್ ಆಗಿದ್ದು. ಅಲ್ಲಿಂದ ಒಂದ್ಸರಿ ಜೀವನಹಳ್ಳಿಗೆ ಬಾಡಿಗೆ ಕಳ್ಸಿದ್ದ, ಅಲ್ಲೂ ಮಶಾಣದ ಹತ್ರ ಬ್ರೇಕ್ ಲಾಕ್ ಹಾಕ್ಬಿಟ್ಟು ಗಾಡಿ ನಿಂತ್ಕೊಂಡ್ಬಿಟ್ಟಿತ್ತು ಆ ಕಲ್ಪನಿ ಮಶಾಣ ಹತ್ರ ನೈಟ್ 2 ಗಂಟೆಗೆ. ಅಲ್ಲೂ ನಂಗೆ ಇಲ್ಲೂ ನಿಂಗೆ ಈ ನನ್ನ ಮಗ ದರಿದ್ರ ನನ್ನ ಮಗ ನೀನ್ ಕಳ್ಸೋ ಇನ್ನೊಂದ್ಸರಿ ನಂಗೆ ಬಾಡಿಗೆನೆ ಕಳ್ಸ್ಬೇಡ ಅಂತ ಹೇಳೋಕ್ಕೋಸ್ಕರ ಅವ್ನು ಇಂದಿರಾನಗರ್ ಕರ್ಕೊಂಬಂದೆ. ಇಲ್ಲೂ ಕರ್ಕೊಂಬಂದು ಅವನ ಹತ್ರ ಆಮೇಲೆ ಅಷ್ಟೋ ಕಾಸು ಇಸ್ಕೊಂಡು ಈಜಿಪುರ ಕರ್ಕೊಂಡು ಹೋಗ್ಬಿಟ್ಬಿಟ್ವಿ. ಸಿಕ್ಕಾಪಟ್ಟೆ ಇವರು ನಾವು ಅವಾಗೆಲ್ಲ. ಇವಾಗ ಈ ಓಲಾ ಒಬ್ಬರ್ ಬಂದ್ಮೇಲೆ ಪರವಾಗಿಲ್ಲ ಸರ್ ನಮ್ಗೂನು. ಏನಂತಾರೆ ಒಂದ್ ಕಂಪನಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಸರ್. ಈಗ 5-6 ಇದು ಹೆಂಗಾಗ್ಬಿಟ್ಟೈತೆ ಅಂದ್ರೆ ಕಾಂಪಿಟೇಷನ್ಗಳು. ಹೌದು, ಅವ್ರವ್ರ ಕಾಂಪಿಟೇಷನ್ ಮಾಡ್ಕೊಂಡು ನಮ್ ಡ್ರೈವರ್ಗಳ್ದು, ಆಟೋ ಡ್ರೈವರ್ಗಳ್ದು, ಕ್ಯಾಬ್ ಡ್ರೈವರ್ಗಳ ಜೀವನ ಬರ್ಬಾದ್ ಮಾಡಾಕ್ತಾರೆ. ಒಂದ್ ಹೇಳ್ಬೇಕು ಅಂದ್ರೆ ನಾವು ಕಾಂಟ್ಯಾಕ್ಟ್ ಮಾಡಿದ ಆಟೋ ಕನ್ನಡಿಗನ, ಬಟ್ ಅವ್ರೇನ್ ಹೇಳಿದ್ರು, ನಮ್ಮಿಬ್ರು ಬಾಯ್ಸ್ ಇದಾರೆ, ಒಟ್ಟಿಗೆ ನಾವು ಬೆಳೆದಿರೋದು, ಒಟ್ಟಿಗೆ ಕಾಂಟೆಂಟ್ ಮಾಡ್ತೀವಿ, ಎಲ್ಲರೂ ಬರೋಣ ಅಂತ. ಅದೇ ಖುಷಿ ಆಯ್ತು ನಿಮ್ 3 ಜನ ಕರ್ಕೊಂಡ್ ಬಂದಿದ್ದಾರೆ. ಸೊ ಐ ರಿಯಲಿ ಅಪ್ರಿಶಿಯೇಟ್. ಯಾಕಂತಂದ್ರೆ ನಾನು ಮಾತಾಡುವಾಗ ಅದು ನಮ್ದು ಒಂದೇ ಅಂತಲ್ಲ ಸರ್, ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೀವು ಪ್ರತಿಯೊಬ್ಬ ಡ್ರೈವರ್ದು ರೆಸ್ಪಾನ್ಸ್ ನೋಡ್ಬೋದು. ಡ್ರೈವರ್ ಅಂದ್ರೆ ಪ್ರೀತಿ, ಅಭಿಮಾನ, ವಿಶ್ವಾಸ, ಸ್ನೇಹಕ್ಕೆ ಹೆಸರುವಾಸಿ ಡ್ರೈವರ್ಸ್ ಅಂದ್ರೇನೆ. ಅವ್ರ ಬಾಂಧವ್ಯ ಏನಾಗಿರುತ್ತೆ ಸರ್. ಪ್ರತಿಯೊಬ್ರು ಎಲ್ಲಾರು ಕೆಟ್ಟವ್ರೆ ಸರ್, ಇಲ್ಲ ಅಂತ ಹೇಳಲ್ಲ. ನಾನು ಅದೇ ಹೇಳ್ದನಲ್ಲ, ಒಂದ್ ಬಾಡಿಗೆ 300 ರೂಪಾಯಿದು ಹೊಡೆದಿದ್ದೀವಿ, ಮುಂಡಾ ಬಾಡಿಗೆನೂ ಹೊಡೆದಿದ್ದೀವಿ, ಕೆಲವೊಬ್ರು ಫ್ರೀ ಆಗೂ ಬಿಟ್ಟಿದ್ದೀವಿ. ಪ್ರತಿಯೊಬ್ಬ ಡ್ರೈವರ್ ಅಲ್ಲೂ ಒಂದು ಒಳ್ಳೆ ಮನುಷ್ಯ ಇದ್ದಾನೆ. ಅವ್ನ ದಿನ ನೋಡ್ತಾರಂತ ಸಮಾಜದಿಂದ ಕೆಲವೊಂದ್ ಕಡೆ ಸತ್ತೋಗಿರ್ತಾರೆ, ಗಂಡ ಸತ್ತೋಗಿರ್ತಾನೆ, ಹೆಂಡತಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಾಳೆ. ಅದನ್ನ ಕೆಲವ್ರು ನೋಡಿರಲ್ಲ, ಆಫೀಸಲ್ಲಿ ಕೂತ್ಕೊಳ್ಳೋರು ನೋಡಲ್ಲ, ಬಟ್ ಡ್ರೈವರ್ ನೋಡಿರ್ತಾನೆ.